ಅಸೋಸಿಯೇಟ್ ಡೈರೆಕ್ಟರ್ ಆದ ಸಿದ್ದು ಅವರು ಇದ್ದಾರೆ. ಅವರು ಈ ಸಿನಿಮಾದ ಬಗ್ಗೆ ಒಂದು ಸಾರಾಂಶವನ್ನು ಕೊಡ್ತಾರೆ. ಅಲ್ಲ, ಖಂಡಿತ ಹುಸಿ ಆಗಬೇಕು ಅನಿಸುತ್ತೆ ನನಗೆ. ಒಬ್ಬ ನಟನಾಗಿ ಅದು ನನಗೆ ಸಿಕ್ಕಿರೋವಂಥ ಒಂದು ಬ್ಲೆಸ್ಸಿಂಗ್ ಅನಿಸುತ್ತೆ. ಆಮೇಲೆ ಈ ಸಿನಿಮಾಗೆ ಆಡಿಷನ್ ಮಾಡಿದೆ, ಎಲ್ಲ ಸರಿಯಾಗಿದೆ ಸರ್, ಆದರೆ ವೆಯ್ಟ್ ಒಂದು ಇಶ್ಯೂ ಇದೆ ಅಂತ ಹೇಳಿದ್ರು. ಹಾಗಾಗಿ 1 ತಿಂಗಳ ಕಾಲಾವಕಾಶದಲ್ಲಿ ನಾನು ಸುಮಾರು 15ರಿಂದ 18 kg ಲಾಸ್ ಮಾಡಿದೆ. ಒಂದೇ ಮೀಲಲ್ಲಿದ್ದೆ ನಾನು. ಬೇಗ ಸಿನಿಮಾ ಮುಗ್ದೋಗುತ್ತೆ ಅಂತ ಮಧುಚಂದ್ರ ಸರ್ ಹೇಳಿದ್ರು, ಅದನ್ನು ನಂಬ್ಕೊಂಡು ಹೂ ಅಂದಿದ್ದೆ. ಬಟ್ 2 ವರ್ಷ ತೊಗೊಂಡ್ವಿ ನಾವು. ಸೊ ಆ 1 ಮೀಲಲ್ಲೇ ಆಲ್ಮೋಸ್ಟ್ 1.5 ವರ್ಷ ಇರಬೇಕಾಯಿತು ನಾನು ಆ ರಾಣಿ ಪಾತ್ರಕ್ಕೋಸ್ಕರ. ಬಟ್ ಐ ಥಿಂಕ್ ಇಟ್ ವಾಸ್ ಫನ್. ಇವಾಗ ಕೆಲಸ ಮಾಡಿದ್ದೀವಿ, ಆ ಕೆಲಸ ನಿಮ್ಮ ಮುಂದೆ ಇದೆ, ನೀವು ನೋಡಿ ಹೇಳಬೇಕು ಹೇಗಾಗಿದೆ ಅಂತ. ನೋಡಿ ಸರ್, ಅಮೀರ್ ಖಾನ್ ಆದರೆ 1 ವರ್ಷ ಕೊಡ್ತಾರೆ, ನಮಗೆ 1 ತಿಂಗಳು ಕೊಟ್ಟಿದ್ದರು. ಜೋಕ್ಸ್ ಅಪಾರ್ಟ್, ಈ ಮೊದಲನೇ ಸರ್ತಿ ನಾನು ಆಡಿಷನ್ ಮಾಡಿದಾಗ ಈ ಪಾತ್ರಕ್ಕೆ ನಮ್ಮ ಮಿಸ್ಟರ್ ರಾಣಿ ಸಿನಿಮಾ ಸೆಟ್ಟೇರಿ ಒಂದು 3 ವರ್ಷಗಳ ಕಾಲ ಆಯಿತು. ಸೊ ಈ ಸಿನಿಮಾದ ಸಾರಾಂಶ ಏನಂದರೆ, ಅಪ್ಪನಿಗೆ ಮಗನೇ ಇಂಥ ಜಾಬ್ ತಗೋಬೇಕು ಅಂತ ಕೆಲವು ಉದ್ದೇಶಗಳಿರ್ತದೆ. ಡಾಕ್ಟರ್ ಆಗಬೇಕು, ಲಾಯರ್ಗಳಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಆದರೆ ಮಗನಿಗೆ ಅವನದೇ ಆದ ಕನಸುಗಳಿರ್ತದೆ, ನಾನು ಪೊಲೀಸ್ ಆಗಬೇಕು, IPS ಆಗಬೇಕು ಅಂತ. ಸೊ ಇದ್ರ ನಡುವೆ ಅನ್ಎಕ್ಸ್ಪೆಕ್ಟೆಡ್ಗೆ ನಮ್ಮ ಹೀರೋಯಿನ್ ಆಗಿಬಿಡ್ತಾನೆ, ಬಾಲಿವುಡ್ ಟಾಪ್ ಹೀರೋಯಿನ್ ಆಗಿಬಿಡ್ತದೆ. ಆ ಕಾಮಿಡಿ ಸನ್ನಿವೇಶನೆಲ್ಲ ಸೇರಿ ನಮ್ಮ ಚಿತ್ರ ಮುಂದೋಗುತ್ತೆ. ಇದು ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಇರೋ ಚಿತ್ರ. ಸೊ ಹಾಗೆ ಇವತ್ತು ಮೈಸೂರು ಪ್ರಚಾರ ಕಾರ್ಯಕ್ರಮದಲ್ಲಿ ಸಪೋರ್ಟ್ ಮಾಡೋದಂಥ ಪ್ರತಿಬಿಂಬ ರಂಗ ತಂಡ ಎಲ್ಲ ಕಲಾವಿದರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ರಾಜು ಕೋಟವಂಡಿ, ರವಿಚಂದ್ರ, ಚಿಕ್ಕಯ್ಯ, ಶಿವು, ಸತೀಶು, ನಾಗೇಂದ್ರ, ಶಿಶಿರ್ ಭಾರದ್ವಾಜ್ ಅವರು ಮತ್ತು ಚಂದ್ರಕಾಂತ್, ಎಲ್ರಿಗೂ ನಾವು ಶಿವು, ಅಭಿ, ಮೇಳರವಿ ಇವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾನು ಮತ್ತು ಪಾರ್ವತಿ ನಾಯರ್ ಅಂತ ಒಬ್ಬರು ಆ್ಯಕ್ಟ್ರೆಸ್ ಇದ್ದಾರೆ. ಆಕೆ ಆಗಲೇ ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ, ಬಾಲಿವುಡ್ ಹಾಗೂ ಮಲಯಾಳಂನಲ್ಲಿ. ಅದರ ಜೊತೆಗೆ ಮುಖ್ಯ ವೃಂದದಲ್ಲಿ ಡೈರೆಕ್ಟರ್ ಆದಂಥ ಮಧುಚಂದ್ರ ಅವರು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಸೊ ಮಧುಚಂದ್ರ ಅವರ ಜೊತೆ ರೂಪಾ ಪ್ರಭಾಕರ್ ಅವರು ಮತ್ತು ಲಕ್ಷ್ಮೀ ಕರಂತ್, ಮತ್ತು ಈಗಾಗಲೇ ಕೆಲವು ಸಿನಿಮಾಗಳು ಮಾಡಿ ಫೇಮಸ್ ಆಗಿರುವಂಥ ಶ್ರೀವತ್ಸ, ಡೇರ್ ಡೆವಿಲ್ ಮುಸ್ತಫಾ ಮತ್ತು ಹಾಸ್ಟೆಲ್ ಹುಡುಗರು, ಈ ಥರ ಫಿಲಮ್ಸ್ಗಳು ಆ್ಯಕ್ಟಿಂಗ್ ಮಾಡಿದಾನವನು, ಆತನೂ ಇದ್ದಾನೆ. ಈ ಸಿನಿಮಾನ ಬರೆದು ಡೈರೆಕ್ಷನ್ ಮಾಡಿದಂಥವರು ಮಧುಚಂದ್ರ ಅವರು, ಅವರಿಲ್ಲೇ ಮಂಡ್ಯ ಅವರು. ಆ್ಯಂಡ್ ಈ ತಾಂತ್ರಜ್ಞ ವರ್ಗದಲ್ಲಿ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿರ್ಕೊಂಥವ್ರು ರವೀಂದ್ರನಾಥ್ ಟಿ ಅಂತ ಮೊದಲನೇ ಭಾಗದಲ್ಲಿ. ಆಮೇಲೆ ಚೇತನ್ ಅನ್ನೋರು ಉಳಿದಿದ್ದ ಭಾಗವನ್ನು ಮಾಡಿದ್ದಾರೆ. ಪ್ರಸಾದನ ಈ ಒಂದು ಸಿನಿಮಾಗೆ ತುಂಬ ಮುಖ್ಯವಾದ ಅಂಶ. ಪ್ರಾಯಶಃ ಟ್ರೇಲರ್ ಮತ್ತು ಸಾಂಗ್ಗಳೆಲ್ಲ ಬಿಡುಗಡೆ ಆಗಿದೆ. ನೀವು ಯಾರಾದರೂ ಟ್ರೇಲರ್ ಅಥವಾ ಸಾಂಗ್ಸ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಒಬ್ಬ ಹೀರೋ ಆಗಬೇಕು ಅಂತ ಬಂದ ವ್ಯಕ್ತಿ ಹೀರೋಯಿನ್ ಆಗಿ ಕ್ಲಿಕ್ ಆಗಿಬಿಡ್ತಾನೆ. ಕ್ಲಿಕ್ ಆಗಿ ಸೂಪರ್ ಸ್ಟಾರ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗ್ತಾರೆ ಅವರು. ಸೊ ಇದಕ್ಕೆ ನಮಗೆ ಮೇಕಪ್ ಒಂದು ತುಂಬ ಮುಖ್ಯವಾದ ಅಂಶ ಆಗಿತ್ತು. ನಮ್ಮ ಚಿತ್ರದಲ್ಲಿ ಮೇಕಪ್ನ ಸುಮಾ ಮತ್ತು ಚಂದನ ಅಂತ ಇಬ್ಬರು ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಆರ್ಟ್ನ ಉಲ್ಲಾಸ್ ಹೈದರ್ ಮತ್ತು ಸ್ಮಿತಾ ಕುಲಕರ್ಣಿ ಅವರು ಮಾಡಿದ್ದಾರೆ. ವಸ್ತ್ರ ವಿನ್ಯಾಸವನ್ನು ಶಿಲ್ಪಾ ಹೆಗ್ಡೆ ಅವರು ಮಾಡಿದ್ದಾರೆ. ಸೊ ಸುಮಾರು 2 ವರ್ಷಗಳ ಕಾಲ, ಅಂದರೆ 80 ದಿನ ಶೂಟಿಂಗ್ ಸ್ಕೆಡ್ಯೂಲ್ ಏನಿತ್ತು ಅದನ್ನು ನಾವು 2 ವರ್ಷಗಳ ತೊಗೊಂಡು ಮಾಡಿದ್ದೀವಿ. ತುಂಬ ಇಷ್ಟಪಟ್ಟು, ಸ್ವಲ್ಪ ಕಷ್ಟಪಟ್ಟು ಮಾಡಿದಂಥ ಸಿನಿಮಾ. ಈ ಸಿನಿಮಾ ಗೆಲ್ಲಬೇಕು ಅಂತಂದರೆ ನೀವೆಲ್ಲರೂ ನಮಗೆ ತುಂಬ ಮುಖ್ಯರಾಗ್ತೀರಿ. ನಿಮ್ಮ ವಲಯಗಳಿಗೆ ಈ ಇನ್ಫಾರ್ಮೇಷನ್ನ ತಲುಪಿಸಿದ್ರೆ ಈ ಫೆಬ್ರವರಿ 7ನೇ ತಾರೀಕು ಹತ್ತಿರದ ಚಿತ್ರಮಂದಿರಗಳಿಗೆ ಮಿಸ್ಟರ್ ರಾಣಿ ಬರ್ತಿದೆ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು 180 ಜನ ಪ್ರೊಡ್ಯೂಸರ್ಸ್. ಅಂದರೆ ದಿಸ್ ಇಸ್ ಅ ಕ್ರೌಡ್ ಫಂಡೆಡ್ ಫಿಲ್ಮ್. ಹಿಂದೆ ಲೂಸಿಯಾ ಸಿನಿಮಾ ಇದೇ ರೀತಿ ಆಗಿತ್ತು, ಪವನ್ ಕುಮಾರ್ ಅವ್ರ ಸಿನಿಮಾ. ಈ 180 ಜನ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ ಅವರೆಲ್ಲ ಶ್ರೀಸಾಮಾನ್ಯರು, ಅಂದರೆ ನಿಮ್ಮಂಥ ಕಾಮನ್ ಜನನೇ ಸೇರಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಪ್ರೊಡ್ಯೂಸರ್ಸ್ ಎಲ್ಲ ಆ್ಯಕ್ಚುಲಿ ಈ ಸಿನಿಮಾನಾಗಲೇ ನೋಡಿದ್ದಾರೆ. ನಾವು ಸುಮಾರು 2000 ಜನಕ್ಕೆ ಪ್ರಿವ್ಯೂ ಮಾಡಿ ಈ ಸಿನಿಮಾನ ತೋರಿಸಿದ್ದೀವಿ. ಅವರು ಬೇರೆ ಬೇರೆ ಅನಿಸಿಕೆಗಳನ್ನು ಕೊಟ್ಟರು, ಬೇರೆ ಬೇರೆ ಒಪಿನಿಯನ್ಸ್ನ ಕೊಟ್ಟರು. ಅದನ್ನೆಲ್ಲ ನಾವು ತೊಗೊಂಡು ಚಿತ್ರನ ಇನ್ನೂ ಬೆಟರ್ ಮಾಡಿದ್ದೀವಿ ಅಂತ ನಮ್ಮ ಆಸೆ ಇದೆ. ಸೊ ಈಗ 2000 ಜನ ಯಾರು ನೋಡಿದ್ರು ಅವ್ರು ಇನ್ನೊಂದು ಒಪಿನಿಯನ್ ಹೇಳಿದ್ರು. ಟಿಕೆಟ್ ದರ ತುಂಬ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ಜಾಸ್ತಿ ಇದೆ, ತಮಿಳ್ನಾಡಲ್ಲಾಗಲಿ ಅಥವಾ ಆಂಧ್ರ ಪ್ರದೇಶದಲ್ಲಾಗಲಿ ತುಂಬ ಕಮ್ಮಿ ಇರುತ್ತೆ, ಹಾಗಾಗಿ ಅವರೆಲ್ಲ ಹೆಚ್ಚು ಸಿನಿಮಾ ನೋಡ್ತಾರೆ ಅಂತ. ಸೊ ನಮ್ಮ ಡಿಸ್ಟ್ರಿಬ್ಯೂಷನ್ಶಿಪ್ ತೊಗೊಂಡಿರೋರು KRG ಫಿಲ್ಮ್ಸ್, ಹಿಂದೆ KGF ಎಲ್ಲದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವರು. ಅವ್ರ ಜೊತೆ ಒಂದು ಒಪ್ಪಂದಕ್ಕೆ ಬಂದು ಕೇವಲ 99 ರೂಪಾಯಿಗಳಿಗೆ ಈ ಸಿನಿಮಾನ ಜನರನ್ನು ಮುಟ್ಟೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಸೊ 2 ಹೆಜ್ಜೆ ನಾವು ಮುಂದೆ ಬಂದಿದ್ದೀವಿ ಈಗ ಇಂಡಸ್ಟ್ರಿಯವರಾಗಿ. ಜನರು ಇನ್ನೊಂದು 3 ಹೆಜ್ಜೆ ಮುಂದೆ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅನ್ನೋ ಆಸೆ ಇದೆ. ಸೊ ಈ 99 ರೂಪಾಯಿಗೆ 7ನೇ ತಾರೀಕು ಇದೇ ಫೆಬ್ರವರಿ ನಮ್ಮ ಸಿನಿಮಾ ಎಲ್ಲ ಚಿತ್ರಮಂದಿರಗಳಲ್ಲಿ ಇರುತ್ತೆ. ದಯವಿಟ್ಟು ನೋಡಬೇಕು. ಈ ಇನ್ಫಾರ್ಮೇಷನನ್ನು ನೀವೆಲ್ಲರಿಗೂ ತಲುಪಿಸ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ.
ಭಗವಂತ ನನ್ನನ್ನು ಆ ಸ್ಥಿತಿಲಿ ಇಟ್ಟಿದ್ದಾನೆ ಅಂತ ಅಂದ್ಕೊಳ್ಬಹುದೇನೋ. ಚೂಸಿ ಅನ್ನೋದಕ್ಕಿಂತ ಎಲ್ಲಿ ಚಾಲೆಂಜಿಂಗ್ ಆಗಿ ಪಾತ್ರ ಸಿಗುತ್ತೆ ಅಲ್ಲಿ ಮಾಡುವಂಥ ಆಸೆ. ಸೊ ಪಾತ್ರ ಯಾರೇ ಬಂದು ಕೊಟ್ಟಾಗ್ಲೂ ಅದರಲ್ಲಿ ಏನು ಚಾಲೆಂಜ್ ಇದೆ ಮತ್ತು ನಾನು ಏನು ಕೊಡ್ಬೋದು, ನಾನು ತೊಡಗಿಸ್ಕೊಂಡಾಗ ಏನು ಪಾತ್ರ ಕೊಡ್ಬೋದು ಅಂತ ನೋಡಿ ಪಾತ್ರ ಅಕ್ಸೆಪ್ಟ್ ಮಾಡ್ತೀನಿ. ಹಾಗಾಗಿ